ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಕ ಕುಂತೇನಿ. ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಕ ಕುಂತೇನಿ. ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ. ಕೆನಿ ಮಸರ ಮಾಡೇನಿ ಬಾಜುಕ ಬೆನ್ನಿ ಇಟ್ಟೇನಿ. ಕೆನಿ ಮಸರ ಮಾಡೇನಿ ಬಾಜುಕ ಬೆನ್ನಿ ಇಟ್ಟೇನಿ. ಕೆಂಪ್ಕಾರದ ಮೇಲೆ ಉಳ್ಳಿಗಡ್ಡಿ ಇಟ್ಟೇನಿ. ಕೆಂಪ್ಕಾರದ ಮೇಲೆ ಉಳ್ಳಿಗಡ್ಡಿ ಇಟ್ಟೇನಿ. ಸಂತೆಗಂತ ಹೋದರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ. ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಕ್ ಕುಂತೇನಿ. ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಕ್ ಕುಂತೇನಿ. ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನ ಬರಲಿಲ್ಲ ಕವ್ವ. ದಿನ ಬೆಳಿಗ್ಗೆ ನಾ ಇನ್ನ ರೊಟ್ಟಿ ಹಂಚಿಡುವಾಗನ ಬಂದ ಗಿರ್ಜಾ ಹೊಟ್ಟಿಸ್ತತಿ ಲಘು ಹಚ್ಕೊಡು ಊಟಕ್ಕ ಅನ್ನೋರು ಇವತ್ತು ಅಂದ್ಬಿಟ್ಟು ರೊಟ್ಟಿ ಮಾಡಿರೋ ಇನ್ನ ಬರಕ್ ತಯಾರಿಲ್ಲಲ್ಲ. ಸುಮ್ಮನೆ ಈಗಾರ ಮಾಡಿಟ್ಟೇನು ಮಾಡೋದು, ಅವ್ರು ಬಂದ್ಮೇಲೆ ಬಿಸಿ ರೊಟ್ಟಿ ಮಾಡಿಕೊಟ್ರಾತಂತ. ಅಲ್ಲ ತಂಗಿ, ಮಾಡೋದು ಮಾಡಕತ್ತಿ, ಮಾಡಿ ಮುಗಿಸ್ಬಿಡ್ಬೇಕಿಲ್ಲ, ಮತ್ತೆ ಈಗೊಮ್ಮೆ ಯಾಕೆ ಮಾಡ್ಕೊಂತ ಕುಂದಿರ್ತಿ? ಅಯ್ಯೋ ಇರ್ಲಿ ಬಿಡ್ರಿ ಎತ್ತೀರಿ, ಅವ್ರಿಗೆ ಮಾಡಿಟ್ಟಿದ್ ರೊಟ್ಟಿ ಅಂದ್ರೆ ಅಷ್ಟು ಇಷ್ಟನೇ ಆಗುದಿಲ್ಲ. ಏನೋ ಬಿಸಿ ರೊಟ್ಟಿ ಯಾರ ಇಷ್ಟಪಟ್ಟು ತಿಂತಾರು, ಅದಕ್ಕೆ ಆಮೇಲೆ ಅವ್ರು ಬಂದ್ಮೇಲೆ ಮಾಡಿಕೊಡ್ತಾನಂತ್ರಿ. ಹೌದಾ, ಹಂಗಾರೆ ಇರ್ಲಿ ಬಿಡುವ. ಮತ್ತೆ ಹೊಟ್ಟೆ ಸತನಾಕತ್ತಿದ್ದಿ, ನೀನು ರೊಟ್ಟಿ ತಿಂದ್ಬಿಡ್ಬೇಕಿಲ್ಲ. ಅಯ್ಯ ಇರ್ಲಿ ಬಿಡ್ರಿ ಎತ್ತೀರಿ, ಇನ್ನಾರ ಎಷ್ಟೊತ್ರಿ, ಇನ್ನೇನು ಅವ್ರು ಬರ್ಬೋದು. ಅವ್ರು ಬಂದ್ಮೇಲೆ ಅವ್ರಿಗೆ ಟಾಟ್ ಹಚ್ಕೊಟ್ಟ ಆಮೇಲೆ ನಾ ಊಟ ಮಾಡ್ತಾನಂತ್ರಿ. ಗಿರ್ಜಕ್ಕ ಗಿರ್ಜಕ್ಕ, ಐ ಸಣ್ಣತ್ತಿ ಕೇಳ್ತಾರೇನು, ಓರಿ ಎತ್ತೀರಿ. ಗಿರ್ಜಕ್ಕ, ಹನುಮಂತನ್ ಬಂದಿದ್ದ, ಹೊಲ್ದಾಗೇನೋ ಮೋಟರ್ ರಿಪೇರಿ ಮಾಡೋರು ಬಂದಾರಂತ, ಅದಕ್ಕೆ ಊಟನ ಅಲ್ಲೇ ಕಟ್ಕೊಡ್ಬೇಕಂತ ನೋಡುವ. ಹೌದೇನ್ರಿ ಎತ್ತೀರಿ, ನಾ ಹಂಗಾರೆ ಯಾಕೆ ಇನ್ನ ಬರ್ಲಿಲ್ಲ ಅಂತ ನಾ ವಿಚಾರ ಮಾಡಕತ್ತೇನ್ರಿ. ಆಯ್ತು ತಗೋರಿ, ಊಟ ಕಟ್ಕೊಂಡ್ಕಾರ ನಾನು ಹೊಲಕ್ಕೆ ಹೋಗ್ಬಿಡ್ತೇನಂತ್ರಿ. ಅಯ್ಯ ನೀ ಏನ್ ಮಾಡಕ್ ಹೋಗ್ಯವ ತಂಗಿ, ಸಾಕಟ್ಟು ಬಿಸಿಲೈತ್ ಹೊರಗ, ಕಟ್ಟಿಡು ಹನುಮಂತನ್ ಬಂದು ಒಯ್ತಾನಂತ. ಅಲ್ಲ ಪರಕ, ಏನ್ ನಿನ್ ಸೊಸಿ ಬಿಸ್ಲಾಗ ಹೋದ್ರ ಕರಗ್ತಾಳನೋ ಅನ್ನೋರಂಗ್ ಮಾತಾಡಕತ್ತೀಯಲ್ಲ. ಹೊಲ್ದಾಗ ಹೋಗಿ ಅಡ್ಡಾಡಿರ ಒಂದ್ 4 ಕಾಯಿಪಲ್ಲೆ ಸಿಗ್ತಾವ, ಅಟ್ ಏನಾರ ತಿನಸ್ ಸಿಗ್ತಿರ್ತತಿ. ಹೋಗಿ ಗಂಡಗ್ ಊಟ ಕೊಟ್ಟ ತಾನು ಊಟ ಮಾಡಿ ಅಟ್ ಏನಾರ ಕಾಯಿಪಲ್ಲೆ ಅದು ಇದ್ದದ್ದು ತಗೊಂಡ್ ಬರ್ಲಿ, ಹೋಗ್ಲಿ ಬಿಡ. ಹೌದೌದ್ರಿ ಎತ್ತೀರಿ, ಹೊಲ್ದಾಗ ಹೋದ್ರ ಅಟ್ ಏನಾರ ಕಾಯಿಪಲ್ಲೆ ಸಿಗ್ತೈತ್ರಿ. ಮೊನ್ನೆರ ಬದ್ನಿಕಾಯಿ ಗಿಡ ಹೂ ಬಿಟ್ಟಿದ್ದು ಕಾಯಿ ಆಗಕತ್ತಾವೋ ಏನ್ ಮಾಡ್ಯಾವು, ಹೋಗಿ ನೋಡಿದಂಗೂ ಆತು, ಎಲ್ಲ ಆತು, ನಾನು ಹೋಗಿ ಬರ್ತೇನೆ ತಗೋರಿ. ಆತು ತಗೋರುವ ಗಿರ್ಜಕ್ಕ, ಲಘುನ ಹೋಗಂದಾರ, ಬಿಸಿಲು ಭಾಳ ಐತಿ. ಅಟು ಒಂದು ವಸ್ತ್ರ ಅದು ತಗೊಂಡು ಹೋಗು, ತಲೆ ಮೇಲೆ ವಸ್ತ್ರ ಹಾಕೊಂಡು ಹೋಗ್ತಂಗಿ, ಮತ್ ಬಿಸ್ಲಾಗ ಹೋಗಿ ಬರೋರಾಗ ತಲಿನ ನೋವು ಬರ್ತತ್ ನೋಡು. ಅವ್ವ ಸಸಿ ಮೇಲೆ ದೊಡ್ಡ ಗಜ್ಜಿ ಬಿಡು. ಅಯ್ಯೋ ಹೊಲಕ್ಕೆ ಹೋಗೋದಕ್ಕಂತ ನನಗರ ಏನ್ ಗೊತ್ತಾ, ಹಿಂದೆಡೆ ಅವ್ರು ಬಂದ್ಮೇಲೆ ಬಿಸಿ ರೊಟ್ಟಿ ಮಾಡಿರತ್ತಂತ ರೊಟ್ಟಿ ಮಾಡೋದು ಬಿಟ್ನಿ, ಬಡ ಬಡ 5 ಹಿಟ್ಟು ರೊಟ್ಟಿ ಮಾಡಿ ಆಮೇಲೆ ಹೊಲಕ್ಕೆ ಹೋಗ್ಬೇಕಿನ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಪಾರಕ್ಕ ಎಂತ ಚಲೋ ರೊಟ್ಟಿ ಮಾಡ್ತಾಳು. ಪಾರಕ್ಕ ನೀನು ಬಾ ದಿವಸ ಆತಲ್ಲ ರೊಟ್ಟಿ ಮಾಡುದ್ಲೆ, ಅವನೇನ 4 ರೊಟ್ಟಿ ಮಾಡ್ಬಾ, ಆಕಿ ರೊಟ್ಟಿ ಕಟ್ಕೊಂಡ ಹೊಲಕ್ಕೆ ಹೋಗುವಳಕ್ಕ. ಆತು ಗಿರ್ಜಕ್ಕ, ಮತ್ತೇನ್ ಮಾಡುದು, ಇನ್ನು ಅವನ್ನೆಲ್ಲ ರೊಟ್ಟಿ ಮಾಡ್ಕೊಂತ ಕುಂತ್ರ ನಿನಗೆ ತಡ ಆಕತಿ. ನೀವ್ ಹೋಗ್ಬಾರ್ವಾ ಕಟ್ಕೊಂತಾರ, ನಾ ಮಾಡ್ತಾನಂತ. ಹ್ಞೂನ್ರಿ ಎತ್ತೀರಿ. ತಂಗಿ ಕೆಂಪು ಖಾರ ಉಳ್ಳಾಗಡ್ಡಿ ಮೊಸರು ಎಲ್ಲ ಇಟ್ಕೊಂಡಿಲ್ಲ ನೆನಪು ಮಾಡೆ? ಹ್ಞೂನ್ರಿ ಎತ್ತೀರಿ, ಎಲ್ಲ ನೆನಪು ಮಾಡಿ ಇಟ್ಕೊಂಡೇನ್ರಿ. ಹ್ಞೂನವ ಅತ್ತ ಒಂದು ಕ್ಯಾನ್ಯಾಗ ರಾಗಿ ಅಂಬ್ಲಿ ಮಜ್ಜಿಗೆ ಹಾಕೊಂಡು ಹೋಗು, ಊಟ ಮಾಡ್ಕಾರ ಒಂದು ಅರ್ಧ ಚರಿಗೆ ಅಂಬ್ಲಿ ಕುಡಿದ್ಬಿಟ್ರೆ ಹೊಲ್ದಾಗ ಆರಾಮ್ ಅನಸ್ತತ್ ನೋಡು. ಆಯ್ತು ಎತ್ತೀರಿ, ಹಾಕೋತೇನೆ ತಗೋರಿ. ಅದಕ್ಕಟ್ಟು ಹಸಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಹದ ಮಾಡ್ಕೊಂಡು ಹೋಗು, ಹೊಲ್ದಾಗ ಕುಡಿಯಕ ರುಚಿ ಆತತ್ ಕಿರ್ಜಕ್ಕ. ಹ್ಞೂನ್ರಿ ಎತ್ತೀರಿ, ಹಂಗ ಮಾಡ್ತೇನೆ ತಗೋರಿ. ಅಯ್ಯ ಅತ್ತೆಯರೇನಿ ಗಡಿಗಿನ ತಂದಿಟ್ಟಾರಲ್ಲ. ಹ್ಞೂನವ ತಂಗಿ, ಹೊಲ್ದಾಗ ಮತ್ತಲ್ಲಿ ಮೋಟರ್ ರಿಪೇರಿ ಮಾಡೋರದು ಬಂದಾರಂತಲ್ಲ, ಪಾಪ ಬಿಸಿಲೈತಿ, ಅವ್ರಟ್ ಎಲ್ಲಾರು ಕುಡಿತಾರು, ಓದ್ ಬಿಡ. ಆಯ್ತು ತಗೋರಿ ಎತ್ತೀರಿ. ಅಲ್ಲ ಇವತ್ತು ಯಾವ್ದಾರ ದೇವ್ರ ಗುಡಿಯಾಗೇನ್ರ ಇಲ್ಲೋ, ಏನ್ ಸೂರ್ಯ ಏನ್ರ ಬೇರೆ ದಿಕ್ಕಿನ ಹುಟ್ಟಾನೋ? ಯಾಕಿರ್ಸಕ್ಕ ನಿಮ್ಮತ್ತೆ ಸಮಾಧಾನಲೆ ಇರೋದು ನೋಡಕ್ಕ ನಿನಗಾಗೋದಿಲ್ಲನ ಅನ್ನಕತ್ತೀರೇನ್ರಿ? ಹಂಗಲ್ರಿವಾ, ನಮ್ಮತ್ತಿ ಯಾವಾಗ ಹೆಂಗಿರ್ತಾರೋ ಏನೋ ಅಂತ ಅರ್ಥ ಮಾಡ್ಕೊಳಕ ಆಗವಲ್ತು ನೋಡ್ರಿ ನನಗೆ. ಮದುವೆಯಾಗಿ ಎಷ್ಟು ವರ್ಷ ಆತು, ಏನು ಮಾಡೋದು? ಈಗ ನಾನ ಏನಾರ ಹಿರೇತನ ಮಾಡಿ ಆಮ್ಲಿ ಮಜ್ಜಿಗೆ ಹೊಲ್ದಾಗಿರೋನವ್ರಿಗೆ ಒಯ್ತಾನ ಅಂದಿದ್ರ ನನ್ನ ಬಿಡತಿರ್ಕಿಲ್ರಿ, ಅವ್ರು ಜಲ್ವ ಜಾಲಾಡಿ ಬಿಡ್ತಿದ್ರಿ. ಆದ್ರೆ ತಾವಾಗೆ ಇವತ್ತ ಪಾಪ ಹೊಲ್ದಾಗಿದ್ದವ್ರು ಕುಡಿತಾರು, ಆಮ್ಲಿ ಗಡಿಗಿನ ಓದ್ಬಿಡು ಅನ್ನಕತ್ತಾರಂದ್ರ ನನಗೇನೋ ಮಿಸ್ ಹೊಡ್ಯಾಕತ್ ಬಿಟ್ಟತ್ರಿ. ಅಲ್ರಿ ಎತ್ತೀರಿ, ಈ ಗಡಿಗಿನ ಓದ್ಬಿಡ್ಲ್ರಿ? ಏಕತಿಯ ಒಮ್ಮೆ ಹೇಳಿರೋದು ನಿನಗೇನು ಅರ್ಥ ಆಗೋದಿಲ್ಲನ? ಸಮಾಧಾನಲೆ ಹೇಳಿರ ನಿನ್ ಕಿವ್ಯಾಗ ಹೋಗೋದಿಲ್ಲ ಕಾಣಿಸ್ತದ, ಹೌದಿಲ್ಲ? ಅಯ್ಯ ಹಂಗಲ್ರಿ ಎತ್ತೀರಿ, ಒಂದು ಮುಸ್ರಿ ಕೈಲಿ ಕಾಗಿ ಹೊಡ್ಯಾಕ್ಸದ ವಿಚಾರ ಮಾಡ್ತೀರಿ ನೀವಲ್ರಿ. ನೀವು ವಿಚಾರ ಮಾಡುವಂತ ಮಂದಿ ಇರ್ತಾರು, ಅದಕ್ಕೆ ಈ ಮಜ್ಜಿಗೆ ಗಡಿಗೆ ಆಮ್ಲಿ ಗಡಿಗಿನ ನೀವು ಹೊಲಕ್ಕೆ ಒಯ್ಯಿ ಅನ್ನಕತ್ತೀರಲ್ರಿ, ಅದಕ್ಕೆ ಒಂದು ಮಾತು ಇನ್ನೊಮ್ಮೆ ಕೇಳಿರಾತಂತ ಕೇಳಿನಷ್ಟ ರೀ.
ಎಮ್ಮೆ ಹಿಡಿದು ಬಿಡ್ತಾಳ ನೋಡಿ ನನ್ನ ಸೊಸಿ. ಮೊನ್ನೆ ಊರಿಗೆ ಅಡ್ಡಾಡಿ ಬಂದಾಗಿಂದ ಏನು ಹೈನಾ ತಿಂದ್ರೆ ಕೆಮ್ಮ ಹತ್ತಿ ಬಿಡಾಕತೈತ್ರಿ. ಅದಕ್ಕೆ ಇದನ್ನೆಲ್ಲ ಮನ್ಯಾಗ ಇಟ್ಕೊಂಡಾರ ಏನು ಮಾಡೋದು ಪಾಪ ಅಲ್ಲಿ ಇರೋರ ಕುಡಿಲಿ ಅಂತ ದೊಡ್ಡ ಮನಸ್ಸು ಮಾಡಿ ನಾನು ಕೊಯ್ ಅಂತ ಹೇಳಕತ್ತನು. ಅದ್ರಾಗನು ಅನುಮಾನ ಪಡ್ತಾಳ ನೋಡ್ರಿ ನನ್ನ ಸೊಸಿ. ಚಲೋದ್ ಮಾಡೋರಿಗೆ ಕಾಲು ಇಲ್ಲೀಗ. ಚಲೋದ್ ಮಾಡೋರ್ನ ಯಾರೂ ನಂಬುದಿಲ್ಲ. ಎಲ್ಲ ಸುಮಾರು ಮಂದಿ ನನ್ನ ನಂಬ್ತಾರ್ರಿ ಜನ. ಏನಿಲ್ಲ ಏನಿಲ್ಲ, ಪಾಪ ಬಿಸ್ಲಾಗ ಭೂಮ್ಯಾಗ ಕೆಲಸ ಮಾಡೋರು ಕುಡಿಲಿ ಅಂತೇಳಿ ನಾ ಕೊಟ್ಟು ಕಳ್ಸಕತ್ರ ಏನೇನೋ ಮಾತಾಡ್ಕೊಂತ ನಿಂತ್ಬಿಡ್ತೀವಿ ನೋಡು. ಅಲ್ಲ ಎಳೆ ಆಗೈತಿ, ಇನ್ನ ಹೊಟ್ಟೆ ಹಸು ಆಗಿಲ್ಲ ನಿನಗ. ಹೋಗ ನಿನ್ನ ಗಂಡಗೆ ಊಟಕ್ಕೆ ಹಚ್ಕೊಟ್ಟ ಊಟ ಮಾಡಿ ಬರೋಗಿನ್ ಹೋಗ. ಸರಿ ಸರಿ ಆಯ್ತು ತಗೋರಿ ಎತ್ತೀರಿ, ಹೋಗಿ ಬರ್ರಿ ಹಂಗಾರ. ಬೇಡವಾ, ಊರ್ ಮಂದಿ ಎಲ್ಲ ಕೇಳ್ಕೊಂಬಂದು ಹೇಳ್ತಾನು. ನಿಂದಿರ ಏನೇನು ಚಂದ ಮಾಡ್ಲಿ ನಡಿ, ಇನ್ನ ಎಳೆ ಆಗೈತಿ. 6 ಜನ ಈಗ ನಮ್ಮ ಅತ್ತಿ ನೋಡ್ರಿ ನೀವು. ನಮ್ಮ ಅತ್ತಿ ಅಂದ್ರ ಅತ್ತೀರಿ, ನೀವು ಹಿಂಗ ಇರ್ಬೇಕ್ರಿ ಅತ್ತೀರಿ. ಏನಾರ ಆಗೋತ್ತಾಕ ಭಾಳ ಸಮಾಧಾನ ಸೂಕ್ಷ್ಮ ಸುಮ್ಮನೆ ಇದ್ರಂದ್ರ ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬಂದ್ಬಿಡ್ತೈತ್ರಿ. ನೀವು ಹಿಂಗೆ ನಮ್ಮನ್ನು ಬೇಕು ಅಂತ ಇದ್ರಟ್ಟ ಚಲೋ ಅನಿಸ್ತೈತಿ ನೋಡ್ರಿ. ಆತಾತ್ ಹೋಗ, ನೀನ್ ಚಂದ ಮಾಡ್ಲಿ. ಇಲ್ಲೇ ಮಾಡ್ಕೋ ಅಂತ ನಿಂತು ಬಿಡ್ತೀಯನ. ಇನ್ನ ಮಾತಮ್ಮನಾರ ದಗದ ಸುಮಾರ. ನಡಿ ಮೊದಲು ಹೊಲಕ್ಕೆ ಹೋಗಿ ಬರೋಗು, ಆಮೇಲೆ ಮತ್ತೆ ಜಗಳ ಮಾಡೋದು ಮಾತಾಡೋದು ಇದ್ದೇ ಇರ್ತೈತಿ. ನಮ್ಗೆ ಎಲ್ಲಿ ಬಿಡ್ತೈತಿ? ನೀನ್ ಮದುವೆ ಮಾಡ್ಕೊಂಡು ಬಂದಾಗಿಂದ ನನಗ ನಿನ್ಗ ಗಂಟನ. ಆಯ್ತು ತಗೋರಿ ಎತ್ತೀರಿ, ಹೋಗಿ ಬರ್ತೇನ್ರಿ ಹಂಗಾರ. ಈಗ ಸಮಾಧಾನ ಆತ್ರಿವ, ನಮ್ಮ ಅತ್ತಿ ವಾಪಸ್ ಬಂದ್ರಿ ಮತ್ತ. ಎಲ್ಲಿ ಹೋಗುದು? ಹೋಗಾಕ ನೀ ಬಿಡ್ಬೇಕಲ್ಲ. ನಾ ನೀನು ಬೇಕು ಅಂತ ಇರ್ಬೇಕು, ನೀ ಬೇಸ್ಕೋ ಅಂತ ಇರ್ಬೇಕು. ನಾ ಬೇದ ಕೆಟ್ಟಾಕಾಗಿರ್ಬೇಕು, ನೀನು ಬೇಸ್ಕೊಂಡ ಒಳ್ಳೆ ಕಾಣ್ಬೇಕು ಮಂದಿ ಕಣ್ಣಿಗೆ. ಅದ ಅಲ್ಲಿ ನಿನ್ನ ಉದ್ದೇಶ. ಆಯ್ತು ತಗೋರಿ, ನಾ ಹೊಲಕ್ಕೆ ಹೋಗಿ ಬರ್ತೇನ್ರಿ ಹಂಗಾರ. ಬಂದ್ಮೇಲೆ ಮತ್ತೆ ಜಗಳ ಮಾಡೋಣಂತ್ರಿ. ಸರಿ ಸರಿ ಹೋಗಿ ಬಾ. ನನ್ನ ಸೊಸಿಗೆ ನಾ ಹಿಂಗಿದ್ರಿನ ಇಷ್ಟ ನೋಡ್ರಿ. ನಾ ಸಮಾಧಾನ ಇದ್ನಿ ಅಂದ್ರೆ ಆಕಿಗೂ ಸಮಾಧಾನ ಇರುವುದಿಲ್ಲ. ನಾ ಆಕಿನ ಬೇಕು ಅಂತಿದ್ರಟ ನಕ್ಕೋ ಅಂತ ಇರ್ತಾಳ್ರಿ. ಆಕಿ ಏನಾರ ಕಿತಾಬಜ್ಜಿ ಕಾರ್ಬಾರ್ ಮಾಡಬೇಕು, ನಾ ಆಕಿನ ಬೈಬೇಕು. ಹಿಂಗ ಸಾಕೋ ಅಂತ ಬಂದೈತ್ರಿ ನಮ್ಮ ಜೀವನ. ನಾನು ಹಿಂಗ ಅಲ್ರಿ ಪ್ರೀತಿ ಅಂದ್ರೆ. ಪ್ರೀತಿ ಅನ್ನೋದು ಬರೀ ಗಂಡ ಹೆಂಡತಿ ನಡುವೆ ಇರುವಂಥ ಪ್ರೀತಿ ಅಷ್ಟ ಪ್ರೀತಿ ಅನ್ನಿಸ್ಕೊಳ್ಳೋದಿಲ್ರಿ. ತಾಯಿ ಮಗುವಿನ ನಡುವೆ ಇರೋ ಪ್ರೀತಿ, ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತಿ ಸೊಸಿ ಮಾವ ಅಳಿಯ ಎಲ್ಲರ ನಡುವೆ ಇರೋ ಪ್ರೀತಿನ ಅನ್ನಿಸ್ಕೊತೈತ್ರಿ. ಆ ಎಲ್ಲ ಪ್ರೀತಿಗೂ ಆ ದೇವರ ಆಶೀರ್ವಾದ ಯಾವಾಗಿದ್ರೂ ಇರಲಿ. ಆದರೂ ಇವತ್ತು ಪ್ರೇಮಿಗಳ ದಿನ ಅಂತೇಳಿ ಆಚರಣೆ ಮಾಡಕತ್ತಾರು ಜಗತ್ತಿನೊಳಗೆ. ನಿಷ್ಕಲ್ಮಶವಾಗಿ ಪ್ರೀತಿ ಮಾಡೋ ಎಲ್ಲ ಪ್ರೇಮಿಗಳಿಗೂ ಇವತ್ತು ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ಅಯ್ಯ ನೀನು ಚಂದ ಮಾಡಲಿ, ನೀ ಇನ್ನೂ ಇಲ್ಲೇ ಅದಿ? ಅಯ್ಯ ಇಲ್ರಿ ಹತ್ತೀರಿ, ಹೊಲ್ದಾಗ ಮೋಟ್ರ್ ಸುಟ್ಟೈತಂತಲ್ರಿ. ನೀವರ ನೆನಪು ಮಾಡಿ ಹೇಳ್ಬಾರ್ದೇನ್ರಿ? ನೀರು ತಗೊಂಡು ಹೋಗ್ಬೇಕಲ್ರಿ ಕುಡಿಯಾಕ. ಮತ್ತೆ ಊಟ ಮಾಡಿ ನೀರೆಲ್ಲಿ ಕುಡಿದ್ರಿ? ಅದಕ್ಕೆ ಮತ್ತೆ ನೆನಪಾತು ಹೊಳ್ ಬನ್ರಿ. ಹೌದಲ್ಲ, ಮರ್ತ ಬಿಟ್ಟಿದ್ ನೋಡಿ ಗಿರ್ಜಕ್ಕ, ಚಲೋ ನೆನಪು ಮಾಡಿದಿ. ಒಯ್ವ ಕುಡಿಯಾಕ ನೀರು ಬೇಕು, ಒಯ್ ಮೊದಲ್. ನೀರು ಒಯ್ಬೇಕ್ರೆ ನಮ್ಮ ಅತ್ತಿಗಿರುವಟ್ಟು ಬುದ್ಧಿ ನನಗಿಲ್ಲ ನೋಡ್ರಿ. ನಮ್ಮ ಅತ್ತಿಗೆ ನೆನಪೈತ್ರಿ ಇವತ್ತು ಪ್ರೇಮಿಗಳ ದಿನಾಚರಣೆ ಅಂತ. ನನ್ನ ಮಬ್ಬ ತಲೆಗೆ ನೆನಪ ಆಗಿಲ್ರಿ. ಏನು ಮದುವೆ ಹೋಗಕ್ಕಿಂತ ಮೊದಲಾದ್ರೆ ಜೋರಿಗೆ ಸೆಲೆಬ್ರೇಷನ್ ಮಾಡ್ಬೋದಾಗಿದ್ರೆ ಊರಿಗೆ ಊಟ ಹಾಕಿಸಿ. ಕರೆ ಏನು ಮಾಡೋದು, ಮದುವೆಗೆ ಮಕ್ಕಳು ಬೆಳೆದ್ ನಿಂತವ್ರಿ. ಈಗೇನು ಸೆಲೆಬ್ರೇಷನ್ ಮಾಡೋದು? ಅದು ಅಲ್ಲದೆ ಈಗೀಗ ಬಂದೈತ್ರಿ ಇದೆಲ್ಲ. ನಮ್ಮ ಮದುವೆ ಟೈಮ್ನಾಗದು ಎಲ್ಲಿತ್ರಿ? ಏನು ಕೇಳಂಗಿಲ್ಲ ಸುದ್ದಿ. ಅದಕ್ಕೆ ನಾನು ಏನಾರ ಒಂದು ಗಿಫ್ಟ್ ತಗೊಂಡು ಹೋಗಿ ನನ್ನ ಗಂಡಿಗೆ ಸರ್ಪ್ರೈಸ್ ಕೊಟ್ಟ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ಆಸೆ ಐತ್ರಿ. ನೋಡೋಣ್ರಿ, ಹೊಲಕ್ಕೆ ಹೊಂಟೇನಿ, ಅಲ್ಲೇ ಹೋಗಿ ಬರ್ತೇನಂತ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.